ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಭಾರತೀಯ ಚಿತ್ರರಂಗದ 72ನೇ ರಾಷ್ಟ್ರ ಪ್ರಶಸ್ತಿ ವಿಜೇತರನ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡವರು ಮಲಯಾಳಂನ ಖ್ಯಾತ ನಟ ಮಮ್ಮೂಟಿಯವರು. ಅದಾದ ಬಳಿಕ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟರ್ ನೋಡಿದೆ. ಆ ಒಂದು ಪೋಸ್ಟರ್ ನಲ್ಲಿ ಏನಿತ್ತು ಅಂದ್ರೆ, ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನ ಮಮ್ಮೂಟಿಯವರು 4 ಬಾರಿ ಪಡೆದುಕೊಂಡಿದ್ದಾರೆ, ಅಮಿತಾಬ್ ಬಚ್ಚನ್ ರವರು 4 ಬಾರಿ ಪಡೆದುಕೊಂಡಿದ್ದಾರೆ, ಕಮಲ್ ಹಾಸನ್ ಅವರು 3 ಬಾರಿ ಪಡೆದುಕೊಂಡಿದ್ದಾರೆ, ಹಾಗೆ ಮೋಹನ್ ಲಾಲ್ ಅವರು 2 ಬಾರಿ ಪಡೆದುಕೊಂಡಿದ್ದಾರೆ ಅಂತ ಆ ಪೋಸ್ಟರ್ ನಲ್ಲಿತ್ತು. ಹಾಗೆ ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ಅದು ನಿಜವಾಗಿತ್ತು. ಅದನ್ನ ನೋಡಿದ ನಾನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವರಿಗಿಂತ ಹೆಚ್ಚು ಬಾರಿ ಸಿಕ್ಕಿರುತ್ತೆ, ಒಂದು 7-8 ಬಾರಿ ಸಿಕ್ಕಿರಬಹುದು ಅಂತ ಚೆಕ್ ಮಾಡಿದಾಗ ನಾನು ನಿಜಕ್ಕೂ ಶಾಕ್ ಆದೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಒಂದು ಬಾರಿ ಕೂಡ ಬಂದಿಲ್ಲ. ಅಮಿತಾಬ್ ಬಚ್ಚನ್ ರವರು, ಕಮಲ್ ಹಾಸನ್ ಅವರು, ಮೋಹನ್ ಲಾಲ್ ಅವರು ಇವರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೌರವ ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾರೆ. ಅದಷ್ಟಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದು 20-25 ವರ್ಷಗಳ ನಂತರ ಇವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ಸಿಕ್ಕಿದ್ದು ನನಗೇನು ಬೇಸರ ಇಲ್ಲ, ತುಂಬಾ ಖುಷಿಯಾದ ವಿಚಾರ. ಅಷ್ಟು ಬಾರಿ ಸಿಕ್ಕಿದೆ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಆದರೆ ಭಾರತ ಸರ್ಕಾರವು ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಡೆಗಣಿಸಿದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳಬಹುದು. ಅಭಿನಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀರಿಸುವಂತ ನಟ ಯಾರಿದ್ದಾರೆ ಹೇಳಿ? ಇಷ್ಟೆಲ್ಲ ಇದ್ದರೂ ಕೂಡ ಭಾರತ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಬಾರಿ ಕೂಡ ಅತ್ಯುತ್ತಮ ನಟ ಪ್ರಶಸ್ತಿ ಕೊಟ್ಟಿಲ್ಲ. 1985ರಲ್ಲಿ ಅಮೆರಿಕದ ಕೆಂಟಕಿ ರಾಜ್ಯದ ಒಂದು ಗವರ್ಮೆಂಟ್ ಸಂಸ್ಥೆ ಇಡೀ ವಿಶ್ವ ಚಿತ್ರರಂಗದಲ್ಲಿ ಎಲ್ಲಾ ಪಾತ್ರಗಳನ್ನ ಲೀಲಾಜಾಲವಾಗಿ ಅಭಿನಯಿಸಬಲ್ಲ ನಟ ಯಾರು ಅಂತ ಹುಡುಕಲು ಪ್ರಾರಂಭಿಸುತ್ತೆ. ಆಗ ಅವರಿಗೆ ಸಿಕ್ಕಿದ್ದೇ ನಮ್ಮ ಕರ್ನಾಟಕ ರತ್ನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಆಗ ಆ ರಾಜ್ಯದ ಗವರ್ನರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೆಂಟಕಿ ಕರ್ನಲ್ ಎನ್ನುವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾರೆ. ಅದೆಷ್ಟೋ ದೂರ ಇರುವ ಅಮೆರಿಕದ ಒಂದು ರಾಜ್ಯ ನಮ್ಮ ಅಣ್ಣವರನ್ನ ಗುರುತಿಸುತ್ತೆ ಅನ್ನೋದಾದ್ರೆ, ನಮ್ಮ ದೇಶ ಅಣ್ಣವರನ್ನ ಗುರುತಿಸಿಲ್ಲ ಅನ್ನೋದು ತುಂಬಾ ಬೇಸರದ ಸಂಗತಿಯಾಗಿದೆ. ಈ ಒಂದು ಪ್ರಶಸ್ತಿಯನ್ನ ಯಾರು ಆಯ್ಕೆ ಮಾಡ್ತೀರಾ? ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗದ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಕೇಳಿಕೊಳ್ತೀನಿ. ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ವಿಚಾರದಲ್ಲಿ ನಮ್ಮ ಅಣ್ಣವರನ್ನ ಕಡೆಗಣಿಸಿದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.